ನಮಸ್ಕಾರ ಸ್ನೇಹಿತರೆ. HRMS 2.0 ಕನ್ವರ್ಟ್ ಆಗಿ ಆದ ನಂತರ ಮೊದಲ ಬಾರಿ ಲಾಗಿನ್ ಆಗುವುದು ಹೇಗೆ, ಈ ಒಂದು ಫಸ್ಟ್ ಟೈಮ್ ಲಾಗಿನ್ ಆಗಿರುವಂತಹ ಸಂದರ್ಭದಲ್ಲಿ ಇನಿಷಿಯೇಟರ್, ವೆರಿಫೈಯರ್, ಅಪ್ರೂವರ್ ಈ ಒಂದು 3 ರೋಲ್ಗಳಿಗೆ ಸಂಬಂಧಿಸಿದಂತೆ ಲಾಗಿನ್ ಆಗುವಂತ ಪದ್ಧತಿ ಹೇಗಿರುವಂತದ್ದಾಗಿದೆ, ಲಾಗಿನ್ ಆದ ನಂತರ ಫಸ್ಟ್ ಟೈಮ್ ನಲ್ಲಿ ಯಾವ ರೀತಿಯಾಗಿ ಕಾಣುವಂತದ್ದಾಗಿದೆ, ಇದರ ಫಸ್ಟ್ ಲುಕ್ ಹೇಗಿದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ. ಪೂರ್ತಿಯಾಗಿರುವಂತಹ ವಿಡಿಯೋನ ವೀಕ್ಷಿಸಿ ಹಾಗೂ ನಿಮ್ಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ. HRMS 2.0 ಲಾಗಿನ್ ಆಗುವುದಕ್ಕಾಗಿ ಇಲ್ಲಿ ಗೂಗಲ್ ನಲ್ಲಿ HRMS 2.0 ಲಾಗಿನ್ ಅಂತ ಹೇಳಿ ಸರ್ಚ್ ಮಾಡ್ಕೊಳ್ಬಹುದು, ಅಥವಾ HRMS 1.0 ನಲ್ಲಿ ಲಿಂಕ್ ನು ಸಹ ಕೊಟ್ಟಿರುವಂತದ್ದಾಗಿರುತ್ತೆ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಮುಂದಕ್ಕೆ ಬರ್ಬೋದು. ಇಲ್ಲಿ ಸರ್ಚ್ ಮಾಡಿದ ನಂತರ ಇದ್ರ ಮೇಲೆ ನಾನು ಕ್ಲಿಕ್ ಮಾಡ್ತಾ ಇದ್ದೇನೆ. HRMS 2.0 ಲಾಗಿನ್ ಅಂತ ಹೇಳಿ ಕ್ಲಿಕ್ ಮಾಡಿರುವಂತದ್ದು. ಇಲ್ಲಿ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೀವು ಗಮನಿಸಬಹುದಾಗಿರುವಂತದ್ದು ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ HRMS 2.0 ಅಂತ ಹೇಳಿ ಇರುವಂತದ್ದಾಗಿದೆ. ಇಲ್ಲಿ ಬಂದ ನಂತರ ಇಲ್ಲಿ ಸೈನ್ ಇನ್ ಅಂತ ಇರುವಂತದ್ದಾಗಿದೆ. ಇಲ್ಲಿ ಸೈನ್ ಇನ್ ಅಲ್ಲಿ ಯೂಸರ್ ನೇಮ್ ಇರುವಂತದ್ದಾಗಿದೆ, ಇಲ್ಲಿ ಪಾಸ್ವರ್ಡ್ ಇರುವಂತದ್ದು. ಇದು ಆದ ನಂತರ ಇಲ್ಲಿ ಕ್ಯಾಪ್ಚಾವನ್ನ ಎಂಟ್ರಿ ಮಾಡಬೇಕಾಗಿರುವಂತದ್ದು ಆಗಿದೆ. ಇಲ್ಲಿ ಇಂಪಾರ್ಟೆಂಟ್ ನೋಟಿಸ್ ಗಳನ್ನು ಸಹ ಇಲ್ಲಿ ಇರುವಂತದನ್ನ ಗಮನಿಸಬಹುದಾಗಿರುವಂತದ್ದಾಗಿದೆ. ಇಲ್ಲಿ ಫಾರ್ಗೆಟ್ ಪಾಸ್ವರ್ಡ್ ಇರುವಂತದ್ದಾಗಿದೆ. ಇಲ್ಲಿ ನ್ಯೂ ಮಾಡೆಲ್ಸ್ ನಲ್ಲಿ ಮತ್ತು ಫಂಕ್ಷನ್ಸ್ ನಲ್ಲಿ ಏನೇನಿವೆ ಅಂತ ಹೇಳಿ ಇಲ್ಲಿ ಕೊಟ್ಟಿರುವಂತದ್ದಾಗಿದೆ. ಇವಿಷ್ಟೆಲ್ಲ ಇಲ್ಲಿ ಇರುವಂತದ್ದಾಗಿದೆ. ಇಲ್ಲಿ ಲಾಗಿನ್ ಮಾಡಿಕೊಳ್ಳುವುದಕ್ಕಾಗಿ ಯೂಸರ್ ನೇಮ್ ಅನ್ನ ಎಂಟರ್ ಮಾಡಬೇಕಾಗಿರುವಂತದ್ದು. ಇಲ್ಲಿ ಕೊಟ್ಟಿರುವಂತಹ ಒಂದು ಸ್ಥಳದಲ್ಲಿ ಯೂಸರ್ ನೇಮ್ ಅನ್ನ, ಅಂದ್ರೆ ಯೂಸರ್ ನೇಮ್ KGID ಸಂಖ್ಯೆ ಇರುವಂತದ್ದು. ಇಲ್ಲಿ 3 ರೋಲ್ಗಳಿಗೆ ಸಂಬಂಧಿಸಿದಂತೆ ಸಪರೇಟ್ ಆಗಿ ಲಾಗಿನ್ ಗಳನ್ನು ಕ್ರಿಯೇಟ್ ಮಾಡಿದೆ. ಅದರಲ್ಲಿ ಸಪರೇಟ್ ಆಗಿ ಲಾಗಿನ್ ಆಗಬಹುದಾಗಿರುವಂತದ್ದಾಗಿರ್ತದೆ. ಇಲ್ಲಿ ಇನಿಷಿಯೇಟರ್, ಅಪ್ರೂವರ್ ಇದಕ್ಕೆ ಸಂಬಂಧಿಸಿದಂತೆ ಸಪರೇಟ್ ಆಗಿ ಲಾಗಿನ್ ಸಹ ಆಗಬಹುದಾಗಿರುವಂತದ್ದಾಗಿದೆ. ವೆರಿಫೈಯರ್, ಇನಿಷಿಯೇಟರ್, ಅಪ್ರೂವರ್ 3 ಲಾಗಿನ್ ಇರುವಂತದ್ದಾಗಿದೆ. ಇಲ್ಲಿ KGID ಸಂಖ್ಯೆ, ಇನಿಷಿಯೇಟರ್ ಲಾಗಿನ್ ಆಗಬೇಕಾಗಿರುವಂತಹ ಸಂದರ್ಭದಲ್ಲಿ ಇನಿಷಿಯೇಟರ್ KGID ಸಂಖ್ಯೆಯನ್ನು ಹಾಕೊಳ್ಬೇಕಾಗಿರುವಂತದ್ದು. ಆದ ನಂತರ ಪಾಸ್ವರ್ಡ್ ಹಾಕಿ ಕ್ಯಾಪ್ಚಾನ ಎಂಟ್ರಿ ಮಾಡಿ ಲಾಗಿನ್ ಆಗಬೇಕಾಗಿರುವಂತದ್ದಾಗಿರ್ತದೆ. ಈಗ ನಾನು 3 ರೋಲ್ಗಳಿಗೆ ಸಂಬಂಧಿಸಿದಂತೆ ಯಾವ ರೀತಿ ಲಾಗಿನ್ ಆಗುವುದು ಅಂತ ಹೇಳಿ ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ಬಹುದು. ಇಲ್ಲಿ 3 ರೋಲ್ಗಳು ಒಬ್ಬರಿಗೆ ಕೊಟ್ಟಿದೆ, ಅದಲ್ಲೂ ಸಹ ಅದೇ KGID ಸಂಖ್ಯೆಯನ್ನ ಹಾಕಿ ಲಾಗಿನ್ ಆಗಬಹುದಾಗಿರುವಂತದ್ದು. ಈಗ ನಾನು KGID ಸಂಖ್ಯೆಯನ್ನ ಎಂಟ್ರಿ ಮಾಡ್ತಾ ಇದ್ದೇನೆ. KGID ಸಂಖ್ಯೆಯನ್ನ ಎಂಟ್ರಿ ಮಾಡಿದ ನಂತರ ನೆಕ್ಸ್ಟ್ ಪಾಸ್ವರ್ಡ್ ಅನ್ನ ಹಾಕೊಳ್ಬೇಕಾಗಿರುವಂತದ್ದು. ಡಿಫಾಲ್ಟ್ ಪಾಸ್ವರ್ಡ್ ನಿಮ್ಗೆ ಈಗಾಗಲೇ ಪ್ರೊವೈಡ್ ಮಾಡಿರುವಂತದ್ದಾಗಿರ್ತದೆ. ಡಿಫಾಲ್ಟ್ ಪಾಸ್ವರ್ಡ್ ಇರುವಂತದನ್ನ ಹಾಕೊಳ್ಬಹುದಾಗಿರುವಂತದ್ದು. ಇಲ್ಲಿ ಡಿಫಾಲ್ಟ್ ಪಾಸ್ವರ್ಡ್ ಇರುವಂತದನ್ನ ಎಂಟ್ರಿ ಮಾಡ್ತಾ ಇದ್ದೇನೆ. ಇಲ್ಲಿ KGID ಸಂಖ್ಯೆ, ಡಿಫಾಲ್ಟ್ ಆಗಿರುವಂತಹ ಪಾಸ್ವರ್ಡ್ ಮತ್ತು ಕ್ಯಾಪ್ಚಾವನ್ನ ಎಂಟ್ರಿ ಮಾಡ್ಕೊಳ್ಬೇಕಾಗಿರುವಂತದ್ದು. ಈಗಾಗಲೇ ನಿಮ್ಗೆ ಡಿಫಾಲ್ಟ್ ಪಾಸ್ವರ್ಡ್ ಇರುವಂತದನ್ನ ಇಲಾಖೆಯಿಂದ ಪ್ರೊವೈಡ್ ಮಾಡಿರುವಂತದ್ದು ಸಹ ಆಗಿರ್ತದೆ. ನಿಮ್ಗೆ ಮೆಸೇಜ್ ಮೂಲಕನೂ ಸಹ ಬಂದಿರುವಂತದ್ದು. ಇದಾದ ನಂತರ ಇಲ್ಲಿ ಲಾಗಿನ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗಿರುವಂತದ್ದು. ಲಾಗಿನ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿಕೊಂಡಾದ ನಂತರ ಈ ಒಂದು ರಿಜಿಸ್ಟರ್ಡ್ ಆಗಿರುವಂತಹ ಮೊಬೈಲ್ಗೆ OTP ಬರುವಂತದ್ದಾಗಿರ್ತದೆ. ಆ ಒಂದು OTP ಯನ್ನ ಇಲ್ಲಿ ಎಂಟರ್ ಮಾಡ್ಕೊಳ್ಬೇಕಾಗಿರುವಂತದ್ದು. ಈಗ OTP ಬಂದಿದೆ. OTP ಯನ್ನ ನಾನು ಎಂಟರ್ ಮಾಡ್ತಾ ಇದ್ದೇನೆ. OTP ಎಂಟ್ರಿ ಮಾಡಿದ ನಂತರ ನೆಕ್ಸ್ಟ್ ಕ್ಲಿಕ್ ಮಾಡ್ಕೊಳ್ಬೇಕಾಗಿರುವಂತದ್ದು. OTP ಬಂದಿರುವಂತದ್ದು 13636 ಅನ್ನೋ ಒಂದು OTP ಬಂದಿರುವಂತದ್ದಾಗಿದೆ. ಈ OTP ಎಂಟ್ರಿ ಮಾಡಿದ ನಂತರ ಇಲ್ಲಿ ವೆರಿಫೈ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗಿರುವಂತದ್ದು. ಈಗ ವೆರಿಫೈ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ನೆಕ್ಸ್ಟ್ ಮುಂದೆ ಹೋಗುವಂತದ್ದಾಗಿರ್ತದೆ. ಇಲ್ಲಿ ಇನಿಷಿಯೇಟರ್ ಲಾಗಿನ್ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಇನಿಷಿಯೇಟರ್ KGID ಸಂಖ್ಯೆ, ಇನ್ನು ಅಪ್ರೂವರ್ ಲಾಗಿನ್ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಅಪ್ರೂವರ್ KGID ಸಂಖ್ಯೆ, ವೆರಿಫೈಯರ್ ಲಾಗಿನ್ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ವೆರಿಫೈಯರ್ KGID ಸಂಖ್ಯೆಯನ್ನ ಎಂಟರ್ ಮಾಡ್ಕೊಳ್ಬೇಕಾಗಿರುವಂತದ್ದು ಆಗಿರ್ತದೆ. ಎಲ್ಲಾ ರೋಲ್ಗಳು ಒಬ್ಬರಿಗೆ ಕೊಟ್ಟಿದೆಯಾದರೂ ಸಹ ಲಾಗಿನ್ ಆದ ನಂತರ ಅಲ್ಲಿ ರೋಲ್ ಗಳನ್ನ ಚೇಂಜ್ ಮಾಡ್ಕೊಳ್ಬಹುದಾಗಿರುವಂತದ್ದು. ಇನಿಷಿಯೇಟರ್, ವೆರಿಫೈಯರ್, ಅಪ್ರೂವರ್ 3 ಸಹ ನೋಡ್ಕೊಳ್ಬಹುದಾಗಿರುವಂತದ್ದು. ಇಲ್ಲಿ ಲಾಗಿನ್ ಆದ ನಂತರ ಫಸ್ಟ್ ಲುಕ್ ಯಾವ ರೀತಿಯಾಗಿ ಕಾಣಿಸ್ತಾ ಇದೆ ಅಂತ ಹೇಳಿ ನೋಡ್ಕೊಳ್ಳಿ. ಈ ರೀತಿಯಾಗಿ ಇಲ್ಲಿ ಬಂದಿರುವಂತದನ್ನ ಗಮನಿಸಬಹುದು. ಇಲ್ಲಿ HRMS 2.0 ಅಥವಾ 2.0 ಇರುವಂತದ್ದಾಗಿದೆ. ಇದಾದ ನಂತರ ಇಲ್ಲಿ ಸರ್ವಿಸಸ್ ಗಳು ಇರುವಂತದ್ದಾಗಿದೆ. ಇಲ್ಲಿ ಸರ್ವಿಸಸ್ ಗಳು, ಇಲ್ಲಿ ಫೈಲ್ ನಂಬರ್ ಗಳು ಇರುವಂತದ್ದು. ಫೈಲ್ ನಂಬರ್ಸ್ ಏನಾದ್ರು ಹುಡುಕಬೇಕಾಗಿರುವಂತಹ ಸಂದರ್ಭದಲ್ಲಿ ಇದನ್ನು ಇಲ್ಲಿ ಸರ್ಚ್ ಕೊಟ್ಟಿರುವಂತದ್ದಾಗಿದೆ. ಇಲ್ಲಿ ಲ್ಯಾಂಗ್ವೇಜ್ ಕೊಟ್ಟಿರುವಂತದ್ದಾಗಿದೆ. ಲ್ಯಾಂಗ್ವೇಜ್ ನಲ್ಲಿ ಏನಿದೆ, ಇಲ್ಲಿ ಇಂಗ್ಲಿಷ್ ಅಥವಾ ಕನ್ನಡವನ್ನ ಸೆಲೆಕ್ಟ್ ಮಾಡ್ಕೊಳ್ಬಹುದಾಗಿರುವಂತದ್ದು. ಈಗ ಡಿಫಾಲ್ಟ್ ಆಗಿ ಇಂಗ್ಲಿಷ್ ಇರುವಂತದ್ದಾಗಿದೆ. ಇಂಗ್ಲಿಷ್ ಅಥವಾ ಕನ್ನಡ ಭಾಷೆ ಬೇಕಂದಲ್ಲಿ ಕನ್ನಡವನ್ನ ಸೆಲೆಕ್ಟ್ ಮಾಡ್ಕೊಳ್ಬಹುದಾಗಿರುವಂತದ್ದು. ಹೀಗೆ ಚೇಂಜಸ್ ಆಗುವಂತದ್ದಾಗಿರ್ತದೆ. ಕನ್ನಡಕ್ಕೆ ಬಂದಿರುವಂತದನ್ನ ನೀವು ಗಮನಿಸಬಹುದು. ಇಲ್ಲೆಲ್ಲ ಹೆಸರೆಲ್ಲ ಚೇಂಜ್ ಆಗಿರುವಂತದ್ದು. ಈಗ ನಾನು ಇಂಗ್ಲಿಷ್ ಮತ್ತೆ ಸೆಲೆಕ್ಟ್ ಮಾಡಿದಾಗ ಇಂಗ್ಲಿಷ್ ತೋರಿಸುವಂತದ್ದು ಆಗಿರ್ತದೆ. ಈಗ ಇಂಗ್ಲಿಷ್ ಚೇಂಜ್ ಆಗ್ತಾ ಇರೋದು. ಇದಾದ ನಂತರ ಇಲ್ಲಿ ನೀವು ಗಮನಿಸಬಹುದು, ಇಲ್ಲಿ ಏನಾಗಿರುವಂತದ್ದು ಡಿಪಾರ್ಟ್ಮೆಂಟ್ ಇರುವಂತದ್ದಾಗಿರ್ತದೆ. ಪ್ರೊಫೈಲ್ಗೆ ಸಂಬಂಧಿಸಿದಂತೆ ಇರುವಂತದ್ದು ಇಲ್ಲಿರುವಂತದ್ದು. ಇಲ್ಲಿ ನೋಡಿ, ಇಲ್ಲಿ ಥೀಮ್ ಗಳ ಚೇಂಜ್ ಮಾಡ್ಕೊಳ್ಳುವಂಥದ್ದು. ಇಲ್ಲಿ ಬ್ಲೂ ಥೀಮು, ಗ್ರೇ ಥೀಮು, ಗ್ರೀನ್ ಥೀಮ್ ಅಂತಿರೋದು. ಇಲ್ಲಿ ಗ್ರೇ ಥೀಮ್ ಅಂತ ಹೇಳಿ ಕೊಟ್ಟಾಗ ಇಲ್ಲಿ ಚೇಂಜಸ್ ಆಗುವಂತದನ್ನ ನೀವು ಥೀಮ್ ಚೇಂಜಸ್ ಆಗಿರುವಂತದನ್ನ ಗಮನಿಸಬಹುದು. ಇನ್ನು ಇದು ಆದ ನಂತರ ಇಲ್ಲಿ ಇನ್ನೂ ಒಂದು ಥೀಮ್ ಇರುವಂತದ್ದಾಗಿದೆ. ಗ್ರೀನ್ ಥೀಮ್ ಬೇಕಾದಾಗ ಈ ಗ್ರೀನ್ ಥೀಮ್ ಕ್ಲಿಕ್ ಮಾಡಿದಾಗ
ಅಲ್ಲಿ ಥೀಮ್ಸ್ ಎಲ್ಲ ಚೇಂಜಸ್ ಆಗುವಂಥದ್ದು ಆಗಿದೆ. ಡಿಫಾಲ್ಟ್ ಆಗಿ ಇಲ್ಲಿ ಬಂದಿರುವಂಥದ್ದು ಬ್ಲೂ ಥೀಮ್ ಇರುವಂಥದ್ದು ಆಗಿದೆ. ಇನ್ನು ಇದಾದ ನಂತರ ಇಲ್ಲಿ ನೀವು ಗಮನಿಸಬಹುದು ಫಾಂಟ್ ಸೈಜ್ ಗಳನ್ನ ಸ್ವಲ್ಪ ದೊಡ್ಡದಾಗಿ ಕಾಣಬೇಕು, ಚಿಕ್ಕದಾಗಿ ಕಾಣಬೇಕು ಅಂತ ಹೇಳಿದಾಗ ಇಲ್ಲಿ ಸ್ವಲ್ಪ ಚೇಂಜಸ್ ಮಾಡಿಕೊಳ್ಳುವುದಕ್ಕೆ ಅವಕಾಶ ಕೊಟ್ಟಿರುವಂತದ್ದು ಆಗಿರುವಂತದ್ದಾಗಿದೆ. ಇನ್ನು ಇದಾದ ನಂತರ ಡಿಪಾರ್ಟ್ಮೆಂಟ್ ಆಫ್ ಪಬ್ಲಿಕ್ ಇನ್ಸ್ಟ್ರಕ್ಷನ್, ಯಾವ ಒಂದು ಡಿಪಾರ್ಟ್ಮೆಂಟ್ ಇರ್ತದೆ ಆ ಡಿಪಾರ್ಟ್ಮೆಂಟ್ ಗೆ ಸಂಬಂಧಿಸಿದಂತೆ ಇರುವಂತದ್ದಾಗಿರ್ತದೆ. ಇನ್ನು ಇಲ್ಲಿ ಇರುವಂತದ್ದು ಕ್ವಿಕ್ ಯೂಸರ್ ಗೈಡ್, ಇಲ್ಲಿ ಕ್ವಿಕ್ ಆಗಿ ಏನೇ ಯೂಸರ್ ಗೈಡ್ ಗೆ ಸಂಬಂಧಿಸಿದಂತೆ ಬೇಕಾಗಿರುವಂತಹ ಮಾಹಿತಿ ದೊರೆಯುವಂತದ್ದಾಗಿರ್ತದೆ. ಇದರ ಪಕ್ಕದಲ್ಲಿ FAQ, ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವಶನ್ಸ್ ಗಳು ಇರುವಂತದ್ದಾಗಿರ್ತದೆ. ಯಾವುದೇ ಒಂದು ಸಮಸ್ಯೆಗಳಿದ್ದಲ್ಲೂ ಸಹ ಈ ಒಂದು FAQ ಅನ್ನು ನೋಡಿಕೊಂಡು ಮುಂದುವರಿಬಹುದಾಗಿರುವಂತದ್ದು ಆಗಿರ್ತದೆ. ಇಲ್ಲಿ ಮಾಡೆಲ್ಸ್ ಗಳು ಇರುವಂತದ್ದಾಗಿದೆ. ಈ ಒಂದು ಮಾಡೆಲ್ಸ್ ಗಳನ್ನು ನೀವು ಗಮನಿಸಬಹುದು. ಡೆಪ್ಟೇಷನ್, DMS, ಎಕ್ಸಿಟ್ ಮ್ಯಾನೇಜ್ಮೆಂಟ್, ಹೆಲ್ಪ್ ಡೆಸ್ಕ್, ಇನ್ಸೂರೆನ್ಸ್, ಇಲ್ಲಿ ಇನ್ಕಮ್ ಟ್ಯಾಕ್ಸ್, ಜಾಯಿನಿಂಗ್ ಮ್ಯಾನೇಜ್ಮೆಂಟ್, ಲೀವ್ ಮ್ಯಾನೇಜ್ಮೆಂಟ್, ಲೋನ್ ಅಂಡ್ ಅಡ್ವಾನ್ಸ್, ಪೇರೋಲು, ಇನ್ನು ಪ್ರೊಬೇಷನ್, ಪ್ರಮೋಷನ್, ಕ್ವಾರ್ಟರ್ಸ್ ಅಂಡ್ ಮ್ಯಾನೇಜ್ಮೆಂಟ್ ಇರುವಂತದ್ದಾಗಿದೆ. ರಿಕವರಿ ಇರುವಂತದ್ದು, ಇನ್ನು ಸರ್ವಿಸ್ ರಿಜಿಸ್ಟರ್ಗೆ ಸಂಬಂಧಿಸಿದಂತೆ ಇಲ್ಲಿ ಇರುವಂತದ್ದು ಆಗಿದೆ. ಇದು ಆದ ನಂತರ ಜನರಲ್, ಸಸ್ಪೆನ್ಷನ್, ಟ್ರಾನ್ಸ್ಫರ್, ಟ್ಯೂಟೋರಿಯಲ್ಸ್ ಅಂಡ್ ರೆಫರೆನ್ಸಸ್ ಇರುವಂತದ್ದಾಗಿದೆ. ಇಷ್ಟೆಲ್ಲ ಇಲ್ಲಿ ಫಸ್ಟ್ ಟೈಮ್ ಲಾಗಿನ್ ಆದಾಗ ಇರುವಂತದ್ದಾಗಿದೆ. ಇಲ್ಲಿ ಇಂಪಾರ್ಟೆಂಟ್ ಆಗಿ ಮೊದಲು ಪೇ ರೂಲ್ ಅನ್ನ ಜನರೇಟ್ ಮಾಡ್ಕೊಳ್ಬೇಕಾಗಿರುವಂತಹ ಸಂದರ್ಭದಲ್ಲಿ ಇವೆಲ್ಲ ಕರೆಕ್ಟ್ ಆಗಿದೆಯಾ ಇಲ್ಲ ಅನ್ನೋದನ್ನು ಸಹ ಒಂದ್ ಬಾರಿ ಕನ್ಫರ್ಮ್ ಮಾಡ್ಕೊಳ್ಬಹುದಾಗಿರುವಂತದ್ದು. ಇಲ್ಲಿ ಪೇ ರೂಲ್ ಅನ್ನ ಕ್ಲಿಕ್ ಮಾಡಿದಾಗ ಇಲ್ಲಿ ಏನ್ ಕೇಳುತ್ತೆ ನೋಡಿ, ಇಲ್ಲಿ ಸೆಲೆಕ್ಟ್ ರೋಲ್ ಯಾವ್ದಿರುತ್ತೆ, ನಾವು ಸಪರೇಟ್ ರೋಲ್ ಕೊಟ್ಟಿದ್ದೆ ಆದಲ್ಲಿ ಆ ಒಂದು ರೋಲ್ ಡೈರೆಕ್ಟ್ ಆಗಿ ಬರುವಂತದ್ದಾಗಿರ್ತದೆ. ಇಲ್ಲಿ 3 ರೋಲ್ಗಳು ಒಬ್ಬರಿಗೆ ಕೊಟ್ಟಿರುವಂತದ್ದಾಗಿರುವಂತದ್ದಾಗಿದೆ. ಇಲ್ಲಿ ಪೇ ಅಪ್ರೂವರು, ಪೇ ಇನಿಷಿಯೇಟರು, ಪೇ ವೆರಿಫೈಯರ್ ಅಂತ ಇರುವಂತದ್ದಾಗಿದೆ. ಇಲ್ಲಿ ಫಸ್ಟ್ ಅಲ್ಲಿ ಇನಿಷಿಯೇಟರ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡು ಪ್ರೊಸೀಡ್ ಅಂತ ಹೇಳಿ ಕ್ಲಿಕ್ ಮಾಡಿದಾಗ ಇನಿಷಿಯೇಟರ್ ರೋಲ್ ಸೆಲೆಕ್ಟ್ ಆಗಿರುವಂತದ್ದಾಗಿದೆ. ಇನ್ನು ಇಲ್ಲಿ ಇನಿಷಿಯೇಟರ್ ರೋಲ್ ಸೆಲೆಕ್ಟ್ ಆದ ನಂತರ ನಾವು ಎಲ್ಲಿ ನೋಡ್ಕೊಳ್ಬಹುದು, ಇಲ್ಲಿ ಇನ್ನೂ ಏನ್ ತೋರಿಸ್ತಾ ಇಲ್ಲ, ಫಸ್ಟ್ ಟೈಮ್ ಅಲ್ಲಿ ಲಾಗಿನ್ ಆಗಿರುವಂತದ್ದಾಗಿದೆ. ಇಲ್ಲಿ ಡ್ಯಾಶ್ ಬೋರ್ಡ್ ಗೆ ಡೈರೆಕ್ಟ್ ಆಗಿ ಹೋಗುವುದಕ್ಕೆ ಬರುವಂತದ್ದಾಗಿರ್ತದೆ. ಇಲ್ಲಿ ನೋಡಿ, ಎಲ್ಲಿ ಕ್ಲಿಕ್ ಮಾಡ್ಕೊಳ್ಬೇಕು, ಇಲ್ಲಿ 3 ಲೈನ್ಸ್ ನಲ್ಲಿ ಕ್ಲಿಕ್ ಮಾಡಿಕೊಂಡಾದ ನಂತರ ಇಲ್ಲಿ ಡ್ಯಾಶ್ ಬೋರ್ಡ್ ಇರುವಂತದ್ದಾಗಿದೆ. ಇಲ್ಲಿ ಪೇ ರೋಲ್ ಇರುವಂತದ್ದು ಇನ್ಕಮ್ ಟ್ಯಾಕ್ಸ್ ಗೆ ಸಂಬಂಧಿಸಿರುವಂತದ್ದು. ಇಲ್ಲಿ ಪೇ ರೋಲ್ ನಲ್ಲಿ ಬಂದಾಗ ಈ ಪೇ ರೋಲ್ ನಲ್ಲಿ ಏನಿರುವಂತದ್ದಾಗಿದೆ, ಡ್ರಾಫ್ಟ್ ಪೇ ರೋಲ್, ಪೇ ಬಿಲ್ ಇರುವಂತದ್ದಾಗಿದೆ, AG ಪೇ ಸ್ಲಿಪ್, ಇನ್ಕ್ರಿಮೆಂಟ್ ಲಿಸ್ಟ್, ಇನ್ನು ಸ್ಟಾಗ್ನೇಷನ್ ಇನ್ಕ್ರಿಮೆಂಟ್, ಅಟೆಂಡೆನ್ಸ್ ರಿಜಿಸ್ಟರ್ ಇರುವಂತದ್ದಾಗಿದೆ. ಇಲ್ಲಿ ಅಟೆಂಡೆನ್ಸ್ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ಎಷ್ಟು ಜನ ಎಂಪ್ಲಾಯ್ ಇರುವಂತದ್ದಾಗಿದೆ ಇಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ ನೋಡಿ. ಅಟೆಂಡೆನ್ಸ್ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದ ನಂತರ ಇಲ್ಲಿ ಅಟೆಂಡೆನ್ಸ್ ರಿಜಿಸ್ಟರ್ ನಲ್ಲಿ ಎಷ್ಟು ಜನ ಎಂಪ್ಲಾಯ್ ಇರುವಂತದ್ದು, ಆ ಎಂಪ್ಲಾಯ್ ಅಟೆಂಡೆನ್ಸ್ ಎಲ್ಲಾನು ಇಲ್ಲಿ ತೋರಿಸುವಂತದ್ದು ಆಗಿರ್ತದೆ. ನಾನು ಇಲ್ಲಿ ಸ್ವಲ್ಪ ಸೆಕ್ಯೂರಿಟಿ ಪರ್ಪಸ್ ಆಗಿ ಹೈಡ್ ಮಾಡಿರ್ತೇನೆ. ನೀವು ನಿಮ್ಮ ಒಂದು ಲಾಗಿನ್ ಅಲ್ಲಿ ಕ್ಲಿಕ್ ಮಾಡಿದಾಗ ನೋಡ್ಕೊಳ್ಬಹುದಾಗಿರುವಂತದ್ದು. ಇಲ್ಲಿ ಟೋಟಲ್ ವರ್ಕಿಂಗ್ ಡೇಸ್, ಟೋಟಲ್ ಡೇಸ್ ಎಷ್ಟಿದೆ, ಮತ್ತೆ ಇನ್ನು ಏನಾದ್ರೂ ಚೇಂಜಸ್ ಮಾಡ್ಕೊಳ್ಬೇಕಂದಾಗ ಇಲ್ಲೇ ಈ ಒಂದು ಪೆನ್ಸಿಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಚೇಂಜಸ್ ಮಾಡ್ಕೊಳ್ಬಹುದಾಗಿರುವಂತದ್ದಾಗಿರ್ತದೆ. ಇನ್ನು ಇದಾದ ನಂತರ ಇಲ್ಲಿ ಡ್ರಾಫ್ಟ್ ಪೇ ಬಿಲ್ ಅನ್ನ ಚೆಕ್ ಮಾಡ್ಕೊಳ್ಬೇಕಾಗಿರುವಂತಹ ಸಂದರ್ಭದಲ್ಲಿ ಡ್ರಾಫ್ಟ್ ಪೇ ಬಿಲ್ ಅಂತ ಕ್ಲಿಕ್ ಮಾಡಿದಾಗ ಇಲ್ಲಿ ನೀವು ಗಮನಿಸಬಹುದು ಡ್ರಾಫ್ಟ್ ಪೇ ಬಿಲ್ ಡಿಸೆಂಬರ್ ಮಂತ್ ಯಾವ್ದು ಅಂತ ಹೇಳಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗಿರುತ್ತೆ. ಈಗ ಡಿಸೆಂಬರ್ ಮಂತ್ ಸೆಲೆಕ್ಟ್ ಮಾಡಿದಾಗ ಇಲ್ಲಿ ಮಂತ್ ಬರುತ್ತೆ. ಮಂತ್ ಬಂದಾದ ನಂತರ ಇಲ್ಲಿ ಡ್ರಾಫ್ಟ್ ಪೇ ಬಿಲ್ ಅನ್ನ ಚೆಕ್ ಮಾಡ್ಕೊಳ್ಬಹುದಾಗಿರುವಂತದ್ದು. ಇಲ್ಲಿ ಇನ್ನೂ ಜನರೇಟ್ ಆಗಿಲ್ಲ. ಇಲ್ಲಿ ಮೇಲ್ಗಡೆ ಏನಿರುವಂತದ್ದು ರೀಪ್ರೊಸೆಸ್ ಪೇ ಬಿಲ್ ಇರುವಂತದ್ದಾಗಿದೆ. ಪ್ರಿವ್ಯೂ ಪೇ ಬಿಲ್, ಪುಟ್ ಡ್ರಾಫ್ಟ್ ಪೇ ಬಿಲ್ ಆನ್ ಹೋಲ್ಡ್, ಸೆಂಡ್ ಪೇ ಬಿಲ್ ಫಾರ್ ವೆರಿಫಿಕೇಶನ್ ಅಂತ ಹೇಳಿ ಇರುವಂತದ್ದು. ಇಲ್ಲಿ ವೆರಿಫಿಕೇಶನ್ಗೆ ಅದನ್ನ ಕಳಿಸುವುದಕ್ಕೆ ಇರುವಂತದ್ದಾಗಿರ್ತದೆ. ಈ ರೀತಿ ಇನ್ನು ಇಲ್ಲಿ ಪೇ ಬಿಲ್ ಜನರೇಟ್ ಆಗಿಲ್ಲ. ಪೇ ಬಿಲ್ ಜನರೇಟ್ ಆದ ನಂತರ ಇಲ್ಲಿ ಡಿಟೇಲ್ ಆಗಿ ನೋಡ್ಕೊಳ್ಬಹುದಾಗಿರುವಂತದ್ದು. ಅದನ್ನ ನೆಕ್ಸ್ಟ್ ಪೇ ಬಿಲ್ ಅನ್ನ ಚೆಕ್ ಮಾಡಿಕೊಂಡು ಎಲ್ಲವೂ ಸರಿಯಾಗಿದೆ ಅಂತ ಹೇಳ್ಕೊಂಡಾಗ ಮುಂದೆ ಫಾರ್ವರ್ಡ್ ಮಾಡೋದಕ್ಕೆ ಬರುವಂತದ್ದಾಗಿರ್ತದೆ. ಈ ರೀತಿ ಫಸ್ಟ್ ಟೈಮ್ ಲುಕ್ ಗೆ ಸಂಬಂಧಿಸಿದಂತೆ ನಾವು ಇಲ್ಲಿ ನೋಡ್ಕೊಂಡಿರುವಂತದ್ದು. ಇನ್ನು ಇದು ಪ್ರೊಸೆಸ್ ಕಂಪ್ಲೀಟ್ ಆದ ನಂತರ ಮುಂದೆ ಬಿಲ್ ಯಾವ ರೀತಿಯಾಗಿ ಸೆಂಡ್ ಮಾಡೋದು ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ. ಇದಿಷ್ಟು ಈ ಒಂದು ಫಸ್ಟ್ ಟೈಮ್ ನಲ್ಲಿ ಲಾಗಿನ್ ಆಗಿದ್ದಾಗ ನಾನು ನೋಡಿರುವಂತಹ ಅಂಶಗಳನ್ನು ನಿಮ್ಮೊಂದಿಗೆ ಹಂಚಿಕೊಂಡಿರುವಂತದ್ದಾಗಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಮತ್ತೆ ಭೇಟಿಯಾಗೋಣ. ಧನ್ಯವಾದ.